ರಷ್ಯಾದಿಂದ ಭಾರತಕ್ಕೆ ಇಂಧನ ಪೂರೈಕೆಯನ್ನು ಮುಂದುವರಿಸುತ್ತೇವೆ. ದ್ವಿಪಕ್ಷೀಯ ಮಾತುಕತೆ ಬಳಿಕ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ಕೂಡ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಆಗೋದಿಲ್ಲ. ಯಾವುದೇ ಅಡೆತಡೆ ಇಲ್ಲದೆ ಭಾರತಕ್ಕೆ ಇಂಧನವನ್ನ ಪೂರೈಸುತ್ತೇವೆ. ರಷ್ಯಾದಿಂದ ತೈಲವನ್ನ ಖರೀದಿಸಬೇಡಿ ಎಂದಿದ್ದ ಟ್ರಂಪ್ಗೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ರಷ್ಯಾದಿಂದ ಭಾರತಕ್ಕೆ ಇಂಧನವನ್ನ ಪೂರೈಸುತ್ತೇವೆ. ದ್ವಿಪಕ್ಷೀಯ ಮಾತುಕತೆ ಬಳಿಕ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಷ್ಯಾದಿಂದ ತೈಲವನ್ನ ಖರೀದಿಸಬೇಡಿ ಅಂತ ಹೇಳಿ ಅಮೆರಿಕ ಹೇಳಿತ್ತು. ಅಮೆರಿಕಕ್ಕೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. And we are also seeing successful partnership in energy. Russia is a reliable supplier of oil, gas, coal, and everything that is required for the development of India's energy. We are ready to continue uninterrupted shipments of fuel for the fast-growing Indian economy. Of course, the bilateral interaction in energy does not limit to that. We are also seeing successful partnership in energy. Russia is a reliable supplier of oil, gas, coal, and everything that is required for the development of India's energy. We are ready to continue uninterrupted shipments of fuel for the fast-growing Indian economy. Of course, the bilateral interaction in energy does not limit to that. We are also seeing successful partnership in energy. Russia is a reliable supplier of oil, gas, coal, and everything that is required for the development of India's energy. We are ready to ರಷ್ಯಾದಿಂದ ತೈಲವನ್ನು ಖರೀದಿಸಬೇಡಿ ಅಂತ ಹೇಳಿದ ಅಮೆರಿಕಕ್ಕೆ ಟಕ್ಕರ್ ಕೊಟ್ಟಂತೆ ಹೇಳಿದ್ದಾರೆ. ರಷ್ಯಾದಿಂದ ಭಾರತಕ್ಕೆ ಇಂಧನ ಪೂರೈಕೆಯನ್ನು ಮುಂದುವರಿಸುತ್ತೇವೆ. ಭಾರತ ಮತ್ತು ರಷ್ಯಾ ಐತಿಹಾಸಿಕ ಒಪ್ಪಂದವಾಗಿದೆ. ಉದ್ಯೋಗ ಆಗಿರುವುದು ಕೌಶಲ್ಯಗಳ ಪರಸ್ಪರ ಹಂಚಿಕೆಗೆ ಸಹಕಾರಿಯಾಗುತ್ತೆ ಎನ್ನುವಂತಹ ಒಪ್ಪಂದ ಕೂಡ ಆಗಿದೆ. ಉಭಯ ದೇಶಗಳ ಜನರಿಗೆ ಪರಸ್ಪರ ಇದ್ರ ಬಗ್ಗೆ ಗೌರವವಿದೆ. ಉಭಯ ದೇಶಗಳ ಜನರ ನಡುವೆ ಆತ್ಮೀಯತೆಯ ಭಾವನೆ ಕೂಡ ಇದೆ. ಎರಡು ದೇಶಗಳ ಜನರ ಸಂಪರ್ಕ ಮತ್ತಷ್ಟು ಹೆಚ್ಚಾಗುತ್ತೆ. ಎರಡು ದೇಶಗಳ ಜನರ ಸಂಪರ್ಕ ಮತ್ತಷ್ಟು ಗಟ್ಟಿಯಾಗಲಿದೆ, ಹೆಚ್ಚಾಗುತ್ತೆ.